ಕೇವಲ ಈ ಒಂದು ವಿಡಿಯೋ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಖಂಡಿತವಾಗ್ಲೂ ಕೂಡ ಈ ವಿಡಿಯೋದಲ್ಲಿ 5 ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಫಾಲೋ ಮಾಡೋದ್ರಿಂದ, ಅಯ್ಯೋ ನನ್ನ ಜೀವನದಲ್ಲಿ ಏನೂ ಅದೃಷ್ಟನೇ ಇಲ್ಲ, ನನ್ನ ಜೀವನದಲ್ಲಿ ಏನೂ ಸಮೃದ್ಧಿನೇ ಇಲ್ಲ, ನಾನು ಇನ್ನೂ ಸೆಟ್ಲೇ ಆಗಿಲ್ಲ ಅಂತ ಅಂದ್ಕೊಂಡ್ರು, ನನ್ನ ಜೀವನದಲ್ಲಿ ಏನೂ ಪಾಸಿಟಿವ್ ಆಗಿ ನಡೀತಾ ಇಲ್ಲ ಅಂತ ಅಂದ್ಕೊಂಡ್ರು, ನಿಮ್ಮ ಜೀವನ ಬದಲಾಯಿಸೋದಕ್ಕೆ ಕೇವಲ 48 ದಿವಸದಲ್ಲಿ ಈ 5 ಸ್ಟೆಪ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ 5 ಸ್ಟೆಪ್ನಲ್ಲಿ ಏನೇನು ಇರುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವ ಸಂಖ್ಯೆಯನ್ನು ಬಳಸ್ಕೋಬೇಕು, ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಗಾಡಿ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಆ ಸಂಖ್ಯೆಯನ್ನು ಯಾವ ರೀತಿ ಯೂಸ್ ಮಾಡೋದು, ನೀವು ಯಾವ ಬಣ್ಣವನ್ನು ಉಪಯೋಗಿಸ್ಕೋಬೇಕು, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ, ನಿಮಗೆ ಅದೃಷ್ಟ ತರುವಂತಹ ದೇವರು ಯಾರು, ಅವರ ಆರಾಧನೆಯನ್ನು ಹೇಗೆ ಮಾಡಬೇಕು, ನಿಮ್ಮ ಹೆಸರು ಜ್ಯೋತಿಷ್ಯ ಪ್ರಕಾರವಾಗಿ ನೀವು ಇಟ್ಕೊಂಡಿರ್ತೀರಿ, ಬಟ್ ನ್ಯೂಮರಾಲಜಿಕಲಿ ಅದು ಮ್ಯಾಚ್ ಆಗ್ತಾ ಇರೋದಿಲ್ಲ, ಆಗಲೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಜೊತೆಗೆ ನಿಮ್ಮ ಜ್ಯೋತಿಷ್ಯ ಶಾಸ್ತ್ರ, ನಿಮ್ಮ ರಾಶಿ ಪ್ರಕಾರವಾಗಿ ನಿಮ್ಮ ಹೆಸರನ್ನು ಯಾವ ರೀತಿ ಅಲೈನ್ ಮಾಡ್ಕೋಬೇಕು, ಇದೆಲ್ಲದರ ಜೊತೆಗೆ ನಿಮ್ಮಲ್ಲಿ ನೀವು ಮಾಡ್ಕೋಬೇಕಾಗಿರುವ ಬದಲಾವಣೆಗಳೇನು, ನೀವು ಧರಿಸ್ಕೊಳ್ಬೇಕಾಗಿರುವ ರತ್ನಗಳು ಯಾವುದು, ಎಲ್ಲವನ್ನು ಕೂಡ ಇಂದಿನ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವೀಗ ಯಾವುದೇ ಪರಿಸ್ಥಿತಿಯಲ್ಲಿರಿ, ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಈ 5 ವಿಚಾರಗಳನ್ನು ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ. ನಿಮ್ಮ ಜೀವನ 48 ದಿವಸ ಬಿಟ್ಟು ಈ ರೀತಿಯಂತೂ ಖಂಡಿತವಾಗ್ಲೂ ಇರೋದಿಲ್ಲ. ನೀವು ಎತ್ತರಕ್ಕೆ ಏರಿರ್ತೀರಿ, ಒಂದು ಹಂತ ಆದರೂ ಮುಂದೆ ಹೋಗಿರ್ತೀರಿ ಅಂತ ಗ್ಯಾರಂಟಿಯನ್ನು ನಿಮಗೆ ಕೊಡ್ತಾ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಶನಿಯ ಆಧಿಪತ್ಯ ಹೊಂದಿರತಕ್ಕಂತಹದ್ದು ಮಕರ ರಾಶಿಗೆ. ಮಕರ ರಾಶಿ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರಗಳು. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅದರಿಂದಾಗಿ ಮಕರ ರಾಶಿಯ ಕುರಿತಾಗಿ ಇವತ್ತಿನ ಸಂಚಿಕೆ ಬಹಳ ವಿಶೇಷವಾದ ಸಂಚಿಕೆ. ಇದೇ ರೀತಿಯ ಸಂಚಿಕೆಗಳು ನಮ್ಮ ಚಾನಲ್ನಲ್ಲಿ ಬರ್ತಾ ಇರ್ತವೆ. ಅದನ್ನು ಮಿಸ್ ಮಾಡದೆ ನೀವು ಕೂಡ ಮುಂದಿನ ದಿವಸ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕರ ರಾಶಿ ವಿಡಿಯೋ ಬಂದಾಗ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. 5 ಸ್ಟೆಪ್ಸ್ ಅಂತ ಹೇಳಿದ್ದೀನಿ. ಮೊದಲನೇದಾಗಿ, ಶನಿ ಅಧಿಪತಿ ಹೊಂದಿರತಕ್ಕಂತಹ ರಾಶಿ. ಭಾವನಾತ್ಮಕ ಜೀವಿಗಳಾಗಿರ್ತಾರೆ ಈ ಒಂದು ಮಕರ ರಾಶಿಯವರು. ಹೊರನೋಟಕ್ಕೆ ಮಕರ ರಾಶಿಯವರು ಕಲ್ಲಿನಂತೆ ಕಠಿಣವಾಗಿ ಕಂಡರೂ ಕೂಡ ಒಳಗಡೆ ಭಾವನಾತ್ಮಕ ಜೀವಿಗಳಾಗಿರ್ತಾರೆ. ತುಂಬ ಮೃದು ಸ್ವಭಾವದವರಾಗಿರ್ತಾರೆ. ಪ್ರೀತಿಗಾಗಿ ಹಂಬಲಿಸ್ತಾ ಇರ್ತಾರೆ, ಪ್ರೀತಿಯನ್ನು ಹುಡುಕ್ತಾ ಇರ್ತಾರೆ. ಸದಾಕಾಲವೂ ಕೂಡ ಸುಮ್ಮನೆ ಕೂತಿದ್ರೂ ಕೂಡ ಏನೋ ಒಂದು ಯೋಚನೆ ತಲೆಯಲ್ಲಿ ಓಡ್ತಾ ಇರುತ್ತೆ. ಭವಿಷ್ಯದ ಬಗ್ಗೆ ಆ ಯೋಚನೆ ಇರುತ್ತೆ. ಹಣಕಾಸಿನ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೂ ಕೂಡ ಇವರಿಗೆ ಅತಿಯಾಗಿರ್ತಕ್ಕಂತಹ ಒಂದು ಊಹಾಶಕ್ತಿ ಕೂಡ ಇದ್ದೇ ಇರುತ್ತೆ. ಸ್ವಲ್ಪ ಗಂಭೀರತೆ ಕೂಡ ಇರುತ್ತೆ. ಹಾಗೆ ಹಾಸ್ಯ ಜೀವಿಗಳು ಕೂಡ ಹೌದು. ಸಂದರ್ಭಕ್ಕೆ ತಕ್ಕಂತೆ ಅದ್ಭುತವಾದ ಹಾಸ್ಯ ಪ್ರಜ್ಞೆ ಅಂತಕ್ಕಂಥದ್ದು ಕೂಡ ಮಕರ ರಾಶಿಯಲ್ಲಿ ಇರುತ್ತೆ. ಇವರಿಗೆ ಇವರ ಪ್ರೀತಿ ಜೀವನದಲ್ಲಿ ಅಥವಾ ಮದುವೆ ಜೀವನದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಾ ಇರುತ್ತೆ. ನಾನಿಷ್ಟು ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದೀನಿ, ಇಷ್ಟು ಕಷ್ಟಪಟ್ಟು ಒಂದು ಮನೆ ಕಟ್ಟಿದ್ದೀನಿ, ಈ ಮನೆ ನನ್ನಿಂದ ಎಲ್ಲಿ ಕೈ ತಪ್ಪು ಹೋಗುತ್ತೋ ಅಂತೂ ಅತೀವ ಆತಂಕ ಕಾಡ್ತಾ ಇರುತ್ತೆ. ಅಥವಾ ಈ ಥರ ಯಾವುದೋ ಒಂದು ಆತಂಕ ಕಾಡ್ತಾ ಇರುತ್ತೆ. ಆ ಥರ ಆತಂಕ ಪಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ನಿಮಗೆ ಅದೃಷ್ಟ ತರ್ತಕ್ಕಂತಹ ವಿಚಾರಗಳನ್ನು ತಿಳಿಸ್ಕೊಡೋದಾಯಿತು ಅಂದರೆ, ಗಾಢ ನೀಲಿ ಬಣ್ಣ, ಕಪ್ಪು ಬಣ್ಣ ನಿಮಗೆ ಅದೃಷ್ಟ ತರ್ತಕ್ಕಂತಹ ಬಣ್ಣಗಳಾಗಿರ್ತವೆ. ಹೆಚ್ಚಾಗಿ ನೀವು ಈ ಬಣ್ಣಗಳನ್ನು ಬಳಸ್ಕೊಳ್ಳುವಂಥದ್ದು ನಿಮ್ಮ ಬಟ್ಟೆಯಲ್ಲಾಗಿರಬಹುದು, ನಿಮ್ಮ ಮೊಬೈಲ್ನಲ್ಲಾಗಿರಬಹುದು, ಕಾರ್ನಲ್ಲಾಗಿರಬಹುದು, ಅಥವಾ ನಿಮ್ಮ ಮನೆಯ ಪೇಂಟ್ನಲ್ಲಾಗಿರಬಹುದು. ಇವೆಲ್ಲವೂ ಕೂಡ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತವೆ. ಶುಭ ಸಂಖ್ಯೆ 8, 1, 4 ಆಗಿರ್ತವೆ. ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ, ನಿಮ್ಮ ಹೆಸರನ್ನು, ನಿಮ್ಮ ಗಾಡಿ ನಂಬರನ್ನು ಟೋಟಲ್ ಮಾಡಿದಾಗ ಈ ಸಂಖ್ಯೆಗಳು ಬಂದರೆ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ನಿಮ್ಮ ಶುಭ ತರ್ತಕ್ಕಂತಹ ವಾರ ಶನಿವಾರ. ಯಾವುದೇ ಕೆಲಸ ಮಾಡೋದಾದರೂ ಕೂಡ ಶನಿವಾರ, ಮಂಗಳವಾರ ದಿನ ಮಾಡ್ಕೊಳ್ಳಿ, ಶುಭವಾಗುತ್ತೆ. ಆರಾಧ್ಯ ದೇವ ಶನೀಶ್ವರ ಸ್ವಾಮಿ ಆರಾಧನೆಯನ್ನು ಮಾಡ್ಕೋಬೇಕು. ಜೊತೆಗೆ ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡ್ಕೋಬೇಕು. ಪರಮೇಶ್ವರ ಶಿವನ ಆರಾಧನೆ ತುಂಬ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಎಷ್ಟೇ ಕಷ್ಟದಲ್ಲಿದ್ದರೂ, ಸಂಕಷ್ಟದಲ್ಲಿದ್ದರೂ, ಹಣಕಾಸಿನಲ್ಲಿ ಭೀತಿ ಎದುರಾಗ್ತಾ ಇದ್ದರೂ ಶಿವನ ಆರಾಧನೆಯನ್ನು ಮಾಡಿಕೊಡಿ. ಹೆಸರಾಗಿ ಗ, ಗಿ, ಬೋ ಅಥವಾ ಜಿ ಈ ರೀತಿ ಅಕ್ಷರಗಳಿಂದ ಇವರ ಹೆಸರುಗಳು ಪ್ರಾರಂಭ ಆಗ್ತಾ ಇರ್ತವೆ. ನಿಮ್ಮ ಜೀವನದಲ್ಲಿ ಈ ಅಕ್ಷರಗಳಿಂದ ಹೆಸರು ಪ್ರಾರಂಭ ಆಗದೇ ಇದ್ದರೂ ಕೂಡ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಕರೆಕ್ಟಾಗಿರುವಂತಹ ಹೆಸರು, ಆ 2 ಸಂಖ್ಯೆಗಳು ಮ್ಯಾಚ್ ಆದಾಗ ನೀವು ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಅಕ್ಷರಗಳ ಪ್ರಕಾರವಾಗಿ ಹೆಸರಿಡುವಂಥದ್ದು ತುಂಬ ಶುಭ ಅಂತ ಹೇಳಿ ಇಲ್ಲಿ ಪರಿಗಣಿಸಲಾಗುತ್ತೆ. ನೀವು ನಿಮ್ಮ ಜೀವನದಲ್ಲಿ ಮಾಡಬೇಕಾಗಿರುವ ಬದಲಾವಣೆಗಳೇನು ಅಂತ ಹೇಳ್ತಾ ಇದ್ದೇನೆ. ಅತಿಯಾದ ಗಂಭೀರತೆಯನ್ನು ಬಿಡಬೇಕಾಗುತ್ತೆ. ಅಂದರೆ ಎಲ್ಲ ಟೈಮ್ನಲ್ಲೂ ಸೀರಿಯಸ್ ಆಗಿರೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸಾರಿ ಒಂದು ಸೀರಿಯಸ್ನೆಸ್ಸು ನಿಮ್ಮನ್ನು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಖುಷಿ ಪಡಬೇಕು ಅಂತ ಇದ್ದರೂ ನಿಮ್ಮನ್ನು ನೀವು ಸಪ್ರೆಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತೇನೆ. ಇನ್ನು ಮಕರ ರಾಶಿಯವರು ನಿಮ್ಮ ಜೀವನದಲ್ಲಿ ಮಾಡಬೇಕಾಗಿರುವ ಬದಲಾವಣೆಗಳೇನಪ್ಪ ಅಂತಂದರೆ, ನಿಮ್ಮ ಜೀವನದಲ್ಲಿ ಅತಿಯಾದ ಗಾಂಭೀರ್ಯತೆ ಅನ್ನೋದನ್ನು ನೀವು ಆದಷ್ಟು ಕಮ್ಮಿ ಮಾಡಬೇಕಾಗುತ್ತೆ. ಹಾಸ್ಯ ಜೀವಿಗಳು ಹೌದು, ಆದರೆ ಕೆಲವೊಂದು ವಿಚಾರದಲ್ಲಿ ಸೀರಿಯಸ್ನೆಸ್ ಇಲ್ಲದೇ ಇರುವಂತಹ ವಿಚಾರದಲ್ಲೂ ಕೂಡ ಸೀರಿಯಸ್ ಆಗಿಬಿಟ್ಟು ಕೆಲವೊಂದು ಬೇಡದೇ ಇರುವಂತಹ ಸಮಸ್ಯೆಗಳನ್ನು ನೀವೇ ಆಹ್ವಾನಿಸುವ ಥರ ಆಗುತ್ತೆ. ಅದನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಹಳೆಯ ವಿಚಾರಗಳನ್ನು ಆದಷ್ಟು ಮೆಲುಕು ಹಾಕೋದಕ್ಕೆ ಹೋಗಬೇಡಿ. ಹಳೆಯ ಕಹಿ ಘಟನೆಗಳನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದರಿಂದ ತೊಂದರೆಗಳು ಬಿಟ್ಟರೆ ಬೇರೆ ಏನೂ ಆಗುವುದಿಲ್ಲ. ಹಾಗೆ ಭಾವನೆಗಳನ್ನು ಹಂಚಿಕೊಳ್ಳಿ, ಸಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮಲ್ಲೇ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ವಿಚಾರಗಳನ್ನು ಯಾರು ಒಬ್ಬ ಹಿತೈಷಿ ಅಂತ ಇರ್ತಾರೋ ಅಥವಾ ನಿಮ್ಮ ಕಷ್ಟಗಳನ್ನು ಕೇಳುವಂತಹ ಮಿತ್ರ ಅಂತ ಯಾರಿರ್ತಾರೋ ಅವ್ರ ಜೊತೆ ಆದಷ್ಟು ಹಂಚಿಕೊಳ್ಳಿ. ಒಬ್ಬರೇ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕಹಿಯನ್ನು ಸವಿಯುವಂತಹ ಕೆಲಸವನ್ನು ಮಾಡ್ತೀರಿ. ಇದರಿಂದಾಗಿ ಅತಿಯಾದ ಒತ್ತಡ ನಿಮ್ಮಲ್ಲಾಗುತ್ತೆ ಅಂತ ಹೇಳ್ತೇನೆ.
ಈ ಪ್ರಪಂಚ ಯಾವತ್ತು ಸೃಷ್ಟಿಯಾಯಿತೋ ಅವತ್ತಿಂದಲೂ ನಮ್ಮ ಭೂಗರ್ಭದಲ್ಲಿರ್ತಕ್ಕಂಥದ್ದು ಈ ರತ್ನಗಳು. ನವರತ್ನಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ನವರತ್ನಗಳನ್ನು ಹಾಕಬೇಕಂದ್ರೆ 15-20 ಸಾವಿರ ಖರ್ಚಾಗುತ್ತೆ 3 ಕ್ಯಾರೆಟ್ಗೆ. ಅದರ ಬದಲಾಗಿ ಉಪರತ್ನಗಳನ್ನು ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಅದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು. ಬಹಳಷ್ಟು ಸಾರಿ ಹೇಳಿದ್ದೇನೆ ಅದರ ಫ್ರೀಕ್ವೆನ್ಸಿ ಏನು, ಅದರ ಉಪಯೋಗಗಳೇನು, ಅದರ ಲಾಭಗಳೇನು ಬಹಳಷ್ಟು ಸಾರಿ ಹೇಳಿದ್ದೇನೆ. ಅದನ್ನು ನಿಮ್ಮ ರಾಶ್ಯಾಧಿಪತಿ ಏನಿರುತ್ತೆ ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಪ್ಲಸ್ ಗುರುಬಲ ಅನ್ನೋದು ಹೆಚ್ಚು ಮಾಡ್ತಕ್ಕಂತಹ ಬ್ರೇಸ್ಲೆಟ್ಗಳು ಇದಾಗಿರ್ತವೆ. ಇದನ್ನು ಧರಿಸ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.